ನೋವಾಗಿತ್ತು ಅಂತ ಕಾಲ್ ಮಾಡಿದರು. ಸೊ ಈ ಥರ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಆನಂತರ ಇವ್ರದ್ದು ಏನು ಇದು ಹೋಗ್ತಾ ಇಲ್ಲ, ಮೋಷನ್ಗೆ ಹೋಗ್ತಾ ಇರಲಿಲ್ಲ. ಸೊ ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಮನೆಯವ್ರಿಗೂ ಇನ್ಫಾರ್ಮ್ ಮಾಡಿಲ್ಲ. ಅಲ್ಲಿ ಅತ್ತಿಗೆ ಇದ್ದರು, ಅಣ್ಣಂದ್ರು ಇದ್ದರು, ತಮ್ಮ ಇದ್ದರು ಹೊರಗಡೆ. ಸೊ ಅವ್ರಿಗೂ ಇನ್ಫಾರ್ಮ್ ಮಾಡಿದೆ, ಅವ್ರೇನೋ ಪೈಪ್ ಹಾಕೋ ಏನೋ ಒಂದು ಕೆಲಸ ಮಾಡಿದ್ದಾರೆ. ಸೊ ಆವಾಗಲೇ ಅವ್ರು ಬೊಬ್ಬೆ ಹಾಕಿದ್ದಾರಂತೆ, ನಾನು ಕೊಂದುಬಿಟ್ರು ಅಂತ. ಅಟ್ಲೀಸ್ಟ್ ಅವರು ಇನ್ಫಾರ್ಮ್ ಮಾಡಬೇಕಲ್ಲ ಸರ್, ನಾವು ಈ ಥರ ಒಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ, ನಿಮ್ಗೆ ಒಪ್ಪಿಗೆ ಇದೆಯಾ ಇಲ್ಲೋ ಅಂತ. ಆ ಮೋಷನ್ ಎಲ್ಲ ಹೊಟ್ಟೆ ಒಳಗಡೆ ಹೋಗಿ ಲಂಗ್ಸ್ ಎಲ್ಲ ಇನ್ಫೆಕ್ಷನ್ ಆಗಿ ಹೊಟ್ಟೆ ಫುಲ್ ಕಿಡ್ನಿದು ಫಂಕ್ಷನ್ ಹೋಗಿ ಕಂಪ್ಲೀಟಾಗಿ ಕ್ರಿಟಿಕಲ್ ಕಂಡೀಷನ್ ಸರ್. ಅವತ್ತು 90% ಉಳಿಯಲ್ಲ ಅಂತ ಹೇಳಿದ್ರು ಅವರು. ಬಟ್ ಜೀವ ಸರ್, 3 ಮಕ್ಕಳಿದ್ದಾರೆ ಸರ್. ಆ ಮಗು ನಿನ್ನೆ ಕಾರೆಲ್ಲ ಬರುವಾಗ ಕೇಳ್ತಾ ಉಂಟು ಸರ್, ಅಪ್ಪ ಬಂತ ಅಂತ. ಇವಾಗ ಅವ್ರು ಹೇಳ್ತಾರಂತೆ ಏನೋ ಎತ್ತು ತಿವಿದು ಆ ಥರ ಆಗಿರೋದು ಅಂತ. ಬಟ್ ಎತ್ತು ತಿವಿದು ಕರಲೇನಾದರೂ ಒಟ್ಟಾಗಬೇಕಂತ ಹೇಳಿದರೆ ಹೊರಗಡೆಯಿಂದ ಏನಾದರೂ ಒಂದು ಗಾಯ ಬೇಕು. ಸೊ ಅದೇ ದಿಮಾಕಿಂದ ನಿನ್ನೆ ಮಾತಾಡಿದ್ದಾರೆ ಅವ್ರು ಮಾತಾಡಿರೋದು ಹಂಗೆ, ನೀವು ಕಾನೂನು ಕ್ರಮ ತಗೊಳ್ಳಿ. ದುಡ್ಡು ದನದ ದಾಹ ಇರುವಂತಹ ಪಿಶಾಚಿಗರಿಗೆ ನಾವು ಲೈಸೆನ್ಸನ್ನು ಕೊಡಲೇಬಾರ್ದು. ಅವರ ರೆಕ್ಟಮ್ನ ರಪ್ಚರ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ರೆಕ್ಟಮ್ ರಪ್ಚರ್ ಆಗಿ ಅವ್ರಿಗೆ ಮೋಷನ್ ಬ್ಲಾಕ್ ಆಗುತ್ತೆ. ಬಿಲ್ಲು ಕೂಡ ತಗೊಳ್ಳದೆ ಅವ್ರದ್ದೇ ಒಂದು ಆ್ಯಂಬುಲೆನ್ಸಲ್ಲಿ ಅವ್ರನ್ನ ಶಿಫ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇವತ್ತವರೆಗೂ ಆ್ಯಂಬುಲೆನ್ಸ್ ದುಡ್ಡು ಕೊಡಿ ಅಂತ ಕೂಡ ಕೇಳಿಲ್ಲ. ಅಲ್ಲ, ಅವ ಮೇಯಿಸುವಂಥ ಅದು ಓರಿ ಮನೆಯದ್ದೇ ಒಂದು ಅವ ಕಟ್ಟಿ ಮೇಯಿಸುವಲ್ಲಿಂದ ತಗೊಂಡು ಬರುವಾಗ ಏನೋ ಅದು ಗುದ್ದಿ ಸ್ವಲ್ಪ ಆಚೆ ಕೆಳಗಡೆ ಬಿದ್ದ. ಒಳಗಡೆ ಕರ್ಕೊಂಡೋಗಿ ಪೈಪ್ ಹಾಕೋ ಹೊತ್ತಿಗೆ ಬೊಬ್ಬೆ ಒಂದು ಕಿರ್ಚಾಡು ಕೇಳಿತ್ತು ಯಾರಿಗೆ, ತಮ್ಮಂದ್ರಿಗೆ. ಉಪ್ಪಿನಂಗಡಿ ಯಾವುದೇ ಡಿಸ್ಚಾರ್ಜ್ ಸಮ್ಮರಿ ಕೊಡದೆ ಇವರಿಗೆ ಅವರದ ಇದರಿಂದ ದುಡ್ಡು ತಗೊಳ್ಳದೆ ಪೇಷಂಟನ್ನು ಅವರ ಆಂಬುಲೆನ್ಸ್ ಅಲ್ಲಿ ಇರುವಂಥ ಆಂಬುಲೆನ್ಸ್ಗೆ ಹಾಕಿ ನೀವು ಮಂಗಳೂರಿಗೆ ಕರ್ಕೊಂಡೋಗಿ ಅಂತ ಫ್ರೀಯಾಗಿ ಕಳಿಸಿರುವಂಥದ್ದು ಇದು ಮೊದಲು. ಸರ್, ನಂದು ಅಬ್ದುಲ್ ಸತ್ತಾರ್ ಅಂತ, ಇಲ್ಲೇನು ಮರಣ ಹೊಂದಿದ್ದಾರೆ. ಅವ್ರ ತಮ್ಮ ಅವರು ಹುಷಾರಾಗಿದ್ದರು, ಏನು ತೊಂದರೆ ಇರಲಿಲ್ಲ ಅವರಿಗೆ. ಮೊನ್ನೆ ಅವ್ರದ್ದೇನು ಇತ್ತು, ಅವರು ಸಾಕ್ತಾಯಿದ್ದಾರೆ. ಸೊ ಅದು ರೋಡಿಗೆ ಬಂದಿತ್ತು ಅಂತೇಳಿ ಕಟ್ಲಿಕ್ಕೆ ಹೋಗಿದ್ದಾರೆ. ಸೊ ಸ್ವಲ್ಪ ದೂಡಿದೆ ಅಷ್ಟೇ, ಅದಕ್ಕೆ ಅವರು ಕೆಳಗಡೆ ಬಿದ್ದಿದ್ದಾರೆ. ಸೊ ಆವಾಗಲೇ ಏನಾಗಿದೆ ಅಂತೇಳಿ ಅವರು ಮನೆಗೆ ಬಂದು ಊಟ ಮಾಡಿ ಸ್ನಾನ ಮಾಡಿ ರಿಫ್ರೆಶ್ ಆಗಿದ್ದಾರೆ. ಮತ್ತು ಮಲಗಿದವರಿಗೆ ಎದ್ದೇಲಿಕ್ಕಾಗಿಲ್ಲ. ಸೊ ಅವಾಗ ಏನು ಮಾಡಿದ್ರೆ ಅಂತೇಳಿದ್ರೆ ಇಲ್ಲಿಗೆ ಬಂದಿದ್ದೇವೆ, ಇಲ್ಲಿಗೆ ಫಾದರ್ ಮುಲ್ಲಾಸ್ಗೆ ಬಂದು ಸೊ ಇಲ್ಲಿ ಕನ್ಸಲ್ಟ್ ಮಾಡಿದ್ದೇವೆ, ECG ಮಾಡಿದ್ದೇವೆ, ಎಕ್ಸ್ರೇ ತೆಗೆದಿದ್ದೇವೆ. ಸೊ ಡಾಕ್ಟ್ರವ್ರು ಹೇಳಿದ್ದಾರೆ ಅಂತ ಆತಂಕ ಪಡುವಂಥ ಯಾವುದೇ ವಿಚಾರ ಇಲ್ಲ, ನೀವು ಇರೋದಾದರೆ ಇರ್ಬೋದು, ಇಲ್ಲಾಂದರೆ ಹೋಗ್ಬೋದು ಅಂತ. ಸೊ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ, 10 ವರ್ಷದ ಒಳಗಡೆ ಮಕ್ಕಳು ಇರೋದು. ಮನೆಗೆ ಹೋಗಿದ್ದಾರೆ ಅವರು. ಬೆಳಿಗ್ಗೆ ಎದ್ದೇಲಿಕ್ಕಾಗಿಲ್ಲ ಸರ್ ಅವರಿಗೆ, ಅಂದರೆ ನೋವಾಗಿತ್ತು ಅಂತ ಕಾಲ್ ಮಾಡಿದರು. ಸೊ ಈ ಥರ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಆವಾಗಲೂ ಕೂಡ ಅವರು ವೆಂಟ್ಲಾಕ್ಲಿಗೆ ಬರ್ತೀನಿ ಅಂತಲೇ ಕನ್ಸಲ್ಟ್ ಮಾಡಿದರು. ಬಟ್ ಅವರಿಗೆ ನೋವೇನು ತಡೀಲಿಕ್ಕಾಗಿಲ್ವೇನೋ ಗೊತ್ತಿಲ್ಲ ಪಾಪ. ಅವ್ರು ಹೇಳಿದರು ಹತ್ತಿರದಲ್ಲಿ ಆಸ್ಪತ್ರೆ ಇದೆಯಲ್ಲ, ಒಂದು ಸಲ ಹೋಗೋಣ ಅಂತ. ಅಲ್ಲಿ ಹೋಗಿಬಿಟ್ಟು ಅವರು ಹೇಳಿದ್ದಾರೆ ಈ ರೀತಿ ಆಗ್ತಾಯಿದೆ ನಮಗೆ, ಸೊ ಟ್ರೀಟ್ಮೆಂಟ್ ಏನು ಮಾಡ್ತೀರಾ ಅಂತ. ಸೊ ಅವರು ಅಡ್ಮಿಟ್ ಮಾಡಿಬಿಟ್ಟಿಲ್ರಂತೆ, ನಿಮ್ಗೆ ಸ್ವಲ್ಪ ಸ್ಟೋನ್ ಇದೆ, ಸೊ ಅದನ್ನು ನಾವು ಏನು ಇದ್ಬಿಟ್ಟು ಸೊ ಗ್ಲೂಕೋಸ್ ಇಟ್ಟು ಸರಿ ಮಾಡ್ತೀವಿ ಅಂತ. ಆನಂತರ ಇವ್ರದ್ದು ಏನು ಇದು ಹೋಗ್ತಾ ಇಲ್ಲ, ಮೋಷನ್ಗೆ ಹೋಗ್ತಾ ಇರಲಿಲ್ಲ. ಸೊ ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಮನೆಯವ್ರಿಗೂ ಇನ್ಫಾರ್ಮ್ ಮಾಡಿಲ್ಲ. ಅಲ್ಲಿ ಅತ್ತಿಗೆ ಇದ್ದರು, ಅಣ್ಣಂದ್ರು ಇದ್ದರು, ತಮ್ಮ ಇದ್ದರು ಹೊರಗಡೆ. ಸೊ ಅವ್ರಿಗೂ ಇನ್ಫಾರ್ಮ್ ಮಾಡಿದೆ, ಅವ್ರೇನೋ ಪೈಪ್ ಹಾಕೋ ಏನೋ ಒಂದು ಕೆಲಸ ಮಾಡಿದ್ದಾರೆ. ಸೊ ಆವಾಗಲೇ ಅವ್ರು ಬೊಬ್ಬೆ ಹಾಕಿದ್ದಾರಂತೆ, ನಾನು ಕೊಂದುಬಿಟ್ರು ಅಂತ. ತಮ್ಮ ಇದ್ದ ಅಲ್ಲೇ. ಸೊ ಒಳಗಡೆ ಇವರನ್ನು ಯಾರನ್ನು ಬಿಡ್ತಾ ಇರಲಿಲ್ಲ. ಅಟ್ಲೀಸ್ಟ್ ಅವರು ಇನ್ಫಾರ್ಮ್ ಮಾಡಬೇಕಲ್ಲ ಸರ್, ನಾವು ಈ ಥರ ಒಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ, ನಿಮ್ಗೆ ಒಪ್ಪಿಗೆ ಇದೆಯಾ ಇಲ್ಲೋ ಅಂತ. ಸೊ ಅವ್ರು ಹೋಗಿರೋದು ಏನೋ ಮೂತ್ರದಲ್ಲಿ ಕಲ್ಲಿದೆ ಅಂತಂದರೆ ಆ ಟ್ರೀಟ್ಮೆಂಟ್ಗೆ ಸಿಗ್ನೇಚರ್ ತೊಗೊಂಡಿದ್ದಾರೆ ಅಷ್ಟೇ, ಬೇರೇನೂ ಮಾಡಿಲ್ಲ ಹಾಸ್ಪಿಟಲಲ್ಲಿ. ಸೊ ಆ ನಂತರ ಅವ್ರಿಗೆ ಸ್ವಲ್ಪ ಮೋಷನ್ ಹೋಗಿದೆ ಅನಿಸುತ್ತೆ. ಮತ್ತು 1:30 ಗಂಟೆ ರಾತ್ರಿಗೆ ಅವರಿಗೆ ಸ್ವಲ್ಪ ಸೀರಿಯಸ್ ಆಯಿತು. ಆವಾಗಲೂ ಕಾಲ್ ಮಾಡಿಬಿಟ್ಟು ಅಣ್ಣ ಬರಬೇಕಂತ ಕೇಳಿದಕ್ಕೆ ಇಲ್ಲ, ಹೊರಗಡೆ ಅವರನ್ನು ಕರೆಸಲ್ಲ, ಬಿಡಲ್ಲ ಅಂತ ಹೇಳಿದ್ರಂತೆ. ಮತ್ತು 7 ಗಂಟೆಗೆ ನಾನು ಅವಾಗ ಬೆಂಗಳೂರಲ್ಲಿದ್ದೆ ಸರ್, ನನ್ನ ಕಾಲ್ ಬಂತು, ಈ ರೀತಿ CT ಸ್ಕ್ಯಾನ್ ಮಾಡಬೇಕಂತೆ, ಸೀರಿಯಸ್ ಇದೆ ಅಂತ. ಆವಾಗ ಸರಿ ಓಕೆ ಪುತ್ತೂರು ಕಳಿಸೋಣ, ಆಂಬುಲೆನ್ಸಲ್ಲಿ ಕಳಿಸ್ತೀವಿ ಅಂತ ಅವರೇ ಹೇಳಿದರು. 8-8:30 ಗಂಟೆಗೆ ಅವರು ರಾಜೇಶ್ ಡಾಕ್ಟರ್ ಅಂತ ಏನಿದ್ದಾರೆ, ಅವ್ರು ಮೂಳೆ ತಜ್ಞರು, ಅವ್ರು ಬಂದುಬಿಟ್ಟು ಹೊಟ್ಟೆಲ್ಲ ಟೆಸ್ಟ್ ಮಾಡಿದ್ರಂತೆ. ಇಲ್ಲ ಪ್ರಾಬ್ಲಮ್ ಏನಿಲ್ಲ, ಗ್ಯಾಸ್ಟ್ರಿಕ್ಕು ಟ್ಯಾಬ್ಲೆಟ್ ಇಟ್ಟು ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಾಗಿ 9:30ಗೆ ಸರ್ಜನ್ ಬಂದುಬಿಟ್ಟು ECG ಮಾಡಿದಾರಂತೆ. ಆವಾಗ ಇಬ್ಬರು ಹೆಣ್ಮಕ್ಳು ಅಂದರೆ ಅಕ್ಕ ಮತ್ತು ಅತ್ತಿಗೆ ಮಾತ್ರ ಇದ್ದಿರೋದು. ಅಂದರೆ ಅವಳು ಹೇಳಿದಾರಲ್ಲ ಸರಿ ಆಗುತ್ತೆ, ಮಧ್ಯಾಹ್ನ ಹೋಗುತ್ತೆ ಅಂತ ನಾವು ಅಂದ್ಕೊಂಡಿರೋದು, ಡಿಸ್ಚಾರ್ಜ್ ಮಾಡ್ತೀವಿ ಅಂತ. ಸೊ ಆವಾಗ ಅವರು ಯಾರಿಗೂ ನೀವು ಯಾರನ್ನು ಕಾಯಬೇಡಿ, ಡಿಸ್ಚಾರ್ಜು ಮಾಡಬೇಡಿ ಅಂತೇಳಿ ಅವ್ರದ್ದೇ ಆಂಬುಲೆನ್ಸಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿಗೆ KMCಗೆ ಬಂದು ಅಲ್ಲಿ ಹಾರ್ಟಿದ್ದೇನು ಪ್ರಾಬ್ಲಮ್ ಇಲ್ಲ. ಅವ್ರು ಕಳಿಸುವಾಗ ಒಂದು ಐಡಿಯಾ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ನೀವು ಲೇಟ್ ಮಾಡಿದರೆ ಒಳಗಡೆ ಬ್ಲೀಡಿಂಗ್ ಆಗುತ್ತೆ ಅಂತ ಹೇಳಿದ್ದಾರೆ ಅವರು. ಸೊ ಇವ್ರೇನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಹಾರ್ಟಿದ್ದು ಪ್ರಾಬ್ಲಮ್ ಆಗ್ಬೋದು, ಬ್ಲೀಡಿಂಗ್ ಆಗ್ಬೋದು ಅಂತೇಳಿ ನಾವು KMCಗೆ ಹೋಗ್ಬಿಟ್ಟು ಅಲ್ಲಿ ಹಾರ್ಟಿದ್ದೇನು ಪ್ರಾಬ್ಲಮ್ ಇಲ್ಲ ಅಂತಾಯಿತು. ಸೊ ಬೆಂಡ್ಲಕ್ಕಿಗೆ ಬಂದಿದ್ದೀವಿ. ಇಲ್ಲಿಗೆ ಬಂದಾಗ ಗೊತ್ತಾಯಿತು ಅವರೇನು ಎಕ್ಸ್ಟರ್ನಲ್ ಫೋರ್ಸ್ ಏನು ಹಾಕಿದ್ದಾರೆ, ಅದರಿಂದ ರೆಕ್ಟಮ್ ಅನ್ನೋ ಒಂದು ಪಾರ್ಟ್ ಏನಿದೆ ಅದು ಡ್ಯಾಮೇಜ್ ಒಡೆದೋಗಿದೆ, ಮೋಷನ್ ಬರೋ ಪಾರ್ಟು. ಆ ಮೋಷನ್ನೆಲ್ಲ ಹೊಟ್ಟೆ ಒಳಗಡೆ ಹೋಗಿ ಲಂಗ್ಸ್ ಎಲ್ಲ ಇನ್ಫೆಕ್ಷನ್ ಆಗಿ ಹೊಟ್ಟೆ ಫುಲ್ ಕಿಡ್ನಿದು ಫಂಕ್ಷನ್ ಹೋಗಿ ಕಂಪ್ಲೀಟಾಗಿ ಕ್ರಿಟಿಕಲ್ ಕಂಡೀಷನ್ ಸರ್. ಅವತ್ತು 90% ಉಳಿಯಲ್ಲ ಅಂತ ಹೇಳಿದ್ರು ಅವರು.
ಆದರೂ ಕೂಡ ಓಕೆ ಫೈನ್ ಸರ್ಜರಿ ಮಾಡಿದ್ದಾರೆ. ಬೆಳಿಗ್ಗೆ 6 ಗಂಟೆವರೆಗೂ ಯಾರಿಗೂ ಹೋಪಿರಲಿಲ್ಲ. ಸ್ವಲ್ಪ ಕಣ್ಬಿಟ್ಟಿದ್ದಾರೆ. ಅವತ್ತಿಂದ ಜೊತೆಲೇ ಇದ್ದೀವಿ ನಾವು. ಬಟ್ ಅವ್ರು ನಿನ್ನೆನೂ ಅಷ್ಟೇ, ನಿನ್ನೆ ಬೆಳಿಗ್ಗೆ ಸ್ವಲ್ಪ ಓಕೆ ಆಗಿದ್ದರು. ಬಟ್ ಮಧ್ಯಾಹ್ನ ಮತ್ತೆ ಅವರಿಗೆ ಸೀರಿಯಸ್ ಆಯಿತು. ಡಾಕ್ಟ್ರು ಹೇಳಿದ್ದಾರೆ ಅದು ಏನೋ ಮಲ ಹೋಗಿದೆಯಲ್ಲ, ಸೊ ಆ ಇನ್ಫೆಕ್ಷನ್ ಕಡಿಮೆ ಆಗ್ತಾಯಿಲ್ಲ, ರಿಯಾಕ್ಟ್ ಆಗ್ತಾಯಿಲ್ಲ ಟ್ರೀಟ್ಮೆಂಟು. ಮ್ಯಾಕ್ಸಿಮಮ್ ನಾವು ಮಾಡ್ತಾಯಿದ್ದೇವೆ. ಸೊ ನಿನ್ನೆ 3 ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ, ಆದರೂ ಟ್ರೀಟ್ಮೆಂಟ್ ಆಗಿಲ್ಲ. ಇವತ್ತು ಬೆಳಿಗ್ಗೆ ಈ ಥರ ಆಗಿದ್ದಾರೆ. ಸೊ ಅವರು ಯಾರು ಸೂರ್ಯ ಹಾಸ್ಪಿಟಲ್ ಅವರಿಗೆ ಕಾಲ್ ಮಾಡಿ ಕೇಳಿದರೆ ಅವ್ರು ಹೇಳೋದಂತೆ, ಇಲ್ಲ ನಾವು ಬರೀ ಇದಕ್ಕೆ ಏನು ಕಿಡ್ನಿ ಏನು ಕಲ್ಲಿದೆ ಏನು ಮೂತ್ರಕ್ಕೆ, ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಅದರದ್ದು ನಮ್ಮದಲ್ಲ, ಮಂಗಳೂರಲ್ಲಿ ನೆಗ್ಲಿಜೆನ್ಸಿ ಮಾಡಿರೋದು ಅಂತ. ಬಟ್ ಅವ್ರು ಪೈಪೇನು ಹಾಕಿದ್ದಾರೆ ಸರ್, ಅದರಿಂದನೇ ಆ ಪ್ರಾಬ್ಲಮ್ ಆಗಿರೋದು. ಇಲ್ಲಿ ಡಾಕ್ಟ್ರು ಹೇಳಿದ್ದಾರೆ ಬಿದ್ದಿದ್ದರಿಂದ ಈ ಪ್ರಾಬ್ಲಮ್ ಆಗಿಲ್ಲ. ಇವಾಗ ಅವ್ರು ಹೇಳ್ತಾರಂತೆ ಏನೋ ಎತ್ತು ತಿವಿದು ಆ ಥರ ಆಗಿರೋದು ಅಂತ. ಬಟ್ ಎತ್ತು ತಿವಿದು ಕರಲೇನಾದರೂ ಒಟ್ಟಾಗಬೇಕಂತ ಹೇಳಿದರೆ ಹೊರಗಡೆಯಿಂದ ಏನಾದರೂ ಒಂದು ಗಾಯ ಬೇಕು ಸರ್. ಬಾಡಿಲಿ ಒಂದೇ ಒಂದು ಗಾಯ ಇಲ್ಲ ಸರ್. ಅದನ್ನು ನೋಡಿಬಿಟ್ಟು ಅವ್ರು ಕೇಳೋದು. ಇವಾಗ ಬಿದ್ದಿದ್ದಾರೆ ಸರಿ, ಕೆಳಗಡೆ ಈ ಕಡೆ ಸೈಡಲ್ಲಿ ಏನಾದರೂ ಪಾರ್ಟ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಒಪ್ಪೋಣ. ಬಟ್ ಅದರ ಅಕ್ಕಪಕ್ಕ ಇರೋ ಯಾವ ಪಾರ್ಟೂ ಡ್ಯಾಮೇಜ್ ಆಗಿಲ್ಲ. ಕೆಳಗಡೆನೇ ಏನು ಗುದದ್ವಾರ ಇದೆ ಅದರ ಪಕ್ಕ ಇರೋ ಆ ರೆಕ್ಟಮೇ ಯಾಕೆ ಡ್ಯಾಮೇಜ್ ಆಗಿದೆ. ಸೊ ಅದು ಡ್ಯಾಮೇಜ್ ಆಗಿರೋದು ಬಿದ್ದಿರೋದ್ರಿಂದ ಅಲ್ಲ, ಡಾಕ್ಟರೇ ಹೇಳಿರೋದು ಸರ್. ಇದು ಬಿದ್ದಿರೋದ್ರಿಂದಲ್ಲ, ಅದು ಎಕ್ಸ್ಟರ್ನಲ್ ಫೋರ್ಸ್ ಏನೋ ಹಾಕಿದ್ದಾರೆ, ಅದರಿಂದಾಗಿ ಒಡೆದೋಗಿದೆ. ನಾವು ಇವರೇ ಮಾಡಿದ್ದಾರೆ ಅಂತ ನಮ್ಗೆ ಹೇಳೋಕ್ಕೆ ಬರಲ್ಲ. ಬಟ್ ಆಗಿರೋದಂತೂ ಸತ್ಯ ಅಂತ ಅವರು ಒಪ್ಕೊಂಡಿದ್ದಾರೆ. ಅವರೇ ಹೇಳಿದ್ದಾರೆ, ಸ್ಟಾರ್ಟಿಂಗ್ ಹೇಳಿರೋದೇ ಸರ್ ಅದು. ಯಾರು ಡಾಕ್ಟರ್ ಇವರು ಫಾದರ್ ಮುಲಾಸ್ ಅವರು ಹೇಳಿದ್ದಾರೆ. ಬಟ್ ಇವಾಗ ಈ ಸೂರ್ಯ ಹಾಸ್ಪಿಟಲ್ ಅವರು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದರೆ, ನಿನ್ನೆ ಕಾಲ್ ಮಾಡಿದಾಗಲೂ ಕೂಡ ಇಲ್ಲ ನಮ್ಮದೇನು ತಪ್ಪಿಲ್ಲ, ನೀವೇನು ಆ್ಯಕ್ಷನ್ ತೊಗೊಳ್ದಾದ್ರೆ ತೊಗೊಳ್ಳಿ ಅಂತ. ಅಂದರೆ ಅವ್ರಿಗೆ ಗೊತ್ತಿದೆ ಸರ್, ಇವ್ರು ಬಡವರು, ಏನು ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ, ನಾವೇನು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು. ಬಟ್ ಜೀವ 3 ಮಕ್ಕಳಿದ್ದಾರೆ ಸರ್. ಆ ಮಗು ನಿನ್ನೆ ಕಾರೆಲ್ಲ ಬರುವಾಗ ಕೇಳ್ತಾ ಉಂಟು ಸರ್, ಅಪ್ಪ ಮತ್ತ ಅಂತ. ಇನ್ನು ಮಗು ಕಾಲ್ ಮಾಡಿಬಿಟ್ಟು ಕೇಳ್ತಾ ಇದೆ, ಅಪ್ಪ ರೂಮಲ್ಲಿ ಇದ್ದಾರಲ್ಲ ತೋರಿಸಿ ಏನು ಸರ್ ಹೇಳೋದು ಅವರಿಗೆಲ್ಲ. ಸರ್ ಅವ್ರಿಗೆ ಆಗಿಲ್ಲ ಅಂದರೆ ಬಿಟ್ಬಿಡ್ಬೇಕಲ್ಲ ಸರ್, ಬೇರೆ ಹಾಸ್ಪಿಟಲ್ ನೋಡ್ಬೋಯ್ತಲ್ಲ. ಅದು ಕೂಡ ನೈಟು ಸೀರಿಯಸ್ ಆಗಿ ಹೋಗಿ ಹೇಳಿದ್ದಾರೆ, ನಾವು ಹೋಗ್ತೀವಿ ಅಂತ ಹೇಳುವಾಗ ಅವರು ಹೆಂಗಸರಿದ್ರಂತೆ, ಅತ್ತಿಗೆ ಮತ್ತು ಅಕ್ಕ ಇರೋದು. ಅವ್ರ ಹತ್ರ ಹೇಳೋದಂತೆ, ನಿಮ್ಮ ಓನ್ ರಿಸ್ಕ್ ತಗೊಂಡು ಹೋಗೋದಾದರೆ ಹೋಗಿ, ಹಂಗೆಲ್ಲ ಹೋಗೋಕ್ಕಾಗಲ್ಲ, ಸಿಗ್ನೇಚರ್ ಹಾಕಿ ಅದು ಇದು ಅಂತ ಎದುರಿಸಿದ್ದಾರೆ ಸರ್. ಇನ್ ಕೇಸ್ ಅವರೇನಾದರೂ ನೈಟೇ ಬಿಟ್ಟಿರ್ತಿದ್ರೆ ನಾವು ಸೀದಾ ಮತ್ತೆ ಫಾದರ್ ಮುಲಾಸಿಗೆ ಬರೋರು. ಬಟ್ ಅವತ್ತು ಬಿಟ್ಟಿರಲಿಲ್ಲ. 9:30 10 ಗಂಟೆ 10 ಕಾಲಾಗಿದೆ ಸರ್ ಬೆಳಿಗ್ಗೆ ಅವ್ರು ಬಿಟ್ಟು ಕಳಿಸುವಾಗ. ಸೊ ಅವ್ರಿಗೆ ಆಗಿಲ್ಲ ಅಂದರೆ ಕಳಿಸ್ಕೊಡ್ಬೋದಿತ್ತಲ್ಲ ಸರ್. ಮ್ಯಾಟ್ರಿಷ್ಟೇ ಸರ್, ಬಡವರು, ಏನೂ ಮಾಡೋಕ್ಕಾಗಲ್ಲ, ಸಪೋರ್ಟ್ ಇಲ್ಲ ಅವರಿಗೆ, ನಾವೇನು ಮಾಡಿದರೂ ನಡೆಯುತ್ತೆ. ಸೊ ಅದೇ ದಿಮಾಕಿಂದ ನಿನ್ನೆ ಮಾತಾಡಿದ್ದಾರೆ ಅವ್ರು ಮಾತಾಡಿರೋದು ಹಂಗೆ, ನೀವು ಕಾನೂನು ಕ್ರಮ ತಗೊಳ್ಳಿ, ನಾವು ಅದಕ್ಕೆ ಬೇಕಾಗಿರೋದು ಮಾಡ್ತೀವಿ ಅಂತ ಹೇಳಿದಾರಂತೆ ಡಾಕ್ಟರ್ ಅವರು. ಮ್ಯಾಟ್ರಿಷ್ಟೇ, ನಮಗೆ ಸಪೋರ್ಟ್ ಇಲ್ಲ ಸರ್. ಸೊ ಮಾಧ್ಯಮದ ಮುಖಾಂತರ ನಾನು ಹೇಳೋದಿಷ್ಟೇ, ಹೋಗಿರೋ ಜೀವ ಅಂತೂ ಬರೋಲ್ಲ. ಬಟ್ ಈ ರೀತಿ ಯಾರಿಗೂ ಆಗಬಾರ್ದು. ಗುರುವಾರ ನಗಡಿರೋ ವ್ಯಕ್ತಿ ಸರ್ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಯಾರು ಕೊಡ್ತಾರೆ ಸರ್ ಜೀವ? ಅದು ಬಿಡಿ ಸರ್, ನಾವೇನು ಮಾಡೋಣ, ದೊಡ್ಡವರು ಅರ್ಥ ಮಾಡ್ಕೋತೀವಿ. ಆ ಮಕ್ಕಳಿಗೆ ಏನು ಸರ್ ಹೇಳೋದು ನಾವು? 1.5-2 ವರ್ಷದ ಮಗು ಕೇಳ್ತಾ ಇದ್ದ ಅಪ್ಪ ಎಲ್ಲಿ ಅಂತ, ತಂದು ಕೊಡ್ತಾರೆ ಅವರು. ಅವರೇನೋ ಬಿಲ್ ಮಾಡೋಕ್ಕೆ ಮಾಡ್ತಾರೆ. ಮಕ್ಕಳು ಯಾರು ಈ ಬಡವರನ್ನು ಕೊಂದು ಬಿಲ್ ಮಾಡಬೇಕಾ ಸರ್ ನಾವು? ಇಷ್ಟೇ ಇರೋದು. ಖಂಡಿತವಾಗ್ಲೂ ಈ ಸೂರ್ಯ ಆಸ್ಪತ್ರೆ ಏನಿದೆ, ಜನರ ಜೀವನ ಜೊತೆ ಆಟ ಆಡುವಂಥ ಸೂರ್ಯ ಆಸ್ಪತ್ರೆ, ಖಂಡಿತ ಅವ್ರಿಗೆ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಬೇಕು. ಅಂಥವ್ರಿಗೆ ಲೈಸೆನ್ಸ್ ಕೊಡಲೇಬಾರ್ದು. ಹೋಯ್ತಾ? ದುಡ್ಡು ಮಾಡಲಿಕ್ಕೆ ಬೇರೆ ಯಾವುದೋ ವ್ಯಾಪಾರ ಇದೆ, ಅದನ್ನು ಮಾಡ್ಕೊಳ್ಳಿ. ಜನರ ಜೀವನ ಜೊತೆ ಆಟ ಆಡೋದು ಬೇಡ. ಹೋಯ್ತಾ? ಇವಾಗ ನಾನು ಬಂದು ಮೀಡಿಯಾದ ಮುಂದೆ ಮಾತಾಡ್ತಾ ಇದ್ದೀನಿ, ನಮ್ಮ ಅಣ್ಣನಿಗೆ ಈ ಥರ ಆಗಿದೆ ಅಂತೇಳಿ ಮೀಡಿಯಾದ ಮುಂದೆ ಮಾತಾಡ್ತಾ ಇದ್ದೀನಿ. ಮೀಡಿಯಾವನ್ನು ಹೆದರೋರು ಅಂದರೆ ಹೊರಗಡೆ ಬಂದರೆ ಏನಾದರೂ ಆಗ್ಬೋದು, ನಮಗೆ ನ್ಯಾಯ ಸಿಗಲ್ಲ ಅಂತ ಹೇಳ್ಬಿಟ್ಟು ಮಾತಾಡೋರು ತುಂಬ ಜನ ಇದ್ದಾರೆ. ಅಂದರೆ ಮೌನವಾಗಿರೋರು ತುಂಬ ಜನ ಇದ್ದಾರೆ. ಈ ರೀತಿ ಆಗಿದೆ ಅಂತ ಹೇಳಿದ ನಂತರ ನಂಗೆ ಮೆಸೇಜ್ ಮಾಡಿದವರು ತುಂಬ ಇದ್ದಾರೆ. ನಮ್ಮ ಅತ್ತೆಗೆ ಹಂಗಾಯಿತು, ಚಿಕ್ಕಮ್ಮನಿಗಿಂದಾಯಿತು, ಸಣ್ಣದೊಂದು ಫ್ರ್ಯಾಕ್ಚರ್ಗೆ ಹೋದ್ರು 4,500 ಬಿಲ್ ಆಗುತ್ತೆ, ಅಡ್ಮಿಟೇ ಮಾಡ್ತಾರೆ. ಸೊ ಈ ಥರದ್ದೆಲ್ಲ ಮಾಡ್ತಾಯಿದ್ದಾರೆ ಅವರು. ಹೋಯ್ತಾ? ಇಂತಹ ದುಡ್ಡು ದನದ ದಾಹ ಇರುವಂತಹ ಪಿಶಾಚಿಗರಿಗೆ ನಾವು ಲೈಸೆನ್ಸನ್ನು ಕೊಡಲೇಬಾರ್ದು. ರಾಜ್ಯ ಸರ್ಕಾರಕ್ಕೆ ನನ್ನದೊಂದು ವಿನಮ್ರ ವಿನಂತಿ, ಆ ಮಕ್ಕಳ ಪರವಾಗಿ ನಾನು ವಿನಂತಿ ಮಾಡ್ತಾಯಿದ್ದೀನಿ, ಇಂಥವ್ರ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಿ. ಎಲ್ಲಿದ್ದರೂ ಸರಿ ಸೂರ್ಯ ಹಾಸ್ಪಿಟಲನ್ನು ಕ್ಲೋಸ್ ಮಾಡಿ. ಇವತ್ತು FIR ಆಗಿದೆ ಸರ್, ಅವರ ವಿರುದ್ಧ FIR ಕೊಟ್ಟಿದ್ದೀವಿ. ಹೋಯ್ತಾ? ಬೆಳ್ತಂಗಡಿಯ ಮೊಹಮ್ಮದ್ ಶರೀಫ್ ಅನ್ನುವ ನಿವಾಸಿ, ನಮ್ಮ ಗೇರ್ಕಟ್ಟೆಯಲ್ಲಿ ಮನೆ ಇರುವಂಥವ್ರು. ಇವರು ಕಳೆದ ವಾರ ಇವ್ರಿಗೊಂದು ಸಣ್ಣ ಇನ್ಸಿಡೆಂಟು ಮನೆ ಹತ್ರ ಆಗುತ್ತೆ. ಒಂದು ಹೋರಿ ಬಂದು, ಇವರ ಸಾಕಿರುವಂಥ ಹೋರಿ ಬಂದು ಇವ್ರಿಗೆ ಅದು ಗುದ್ದಿರೋದ್ರಿಂದ ಅವರು ಬೀಳ್ತಾರೆ. ಅಷ್ಟು ಇನ್ಸಿಡೆಂಟ್ ಬಿಟ್ಟರೆ ಇನ್ನೇನು ಮೇಜರ್ ಇನ್ಸಿಡೆಂಟ್ ಆಗಿರಲ್ಲ.
ಆದರೆ ಕಾಂಪ್ಲಿಕೇಶನ್ಸು ಜಾಸ್ತಿ ಆಗ್ತಾ ಇವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಭಾಳ ದೊಡ್ಡ ಮೆಡಿಕಲ್ ನೆಗ್ಲಿಜೆನ್ಸ್ ಅಲ್ಲಿ ಆಗಿರುತ್ತೆ. ಒಂದು ಆಸ್ಪತ್ರೆಯಲ್ಲಿ ಈ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ಡ್ ಡಾಕ್ಟ್ರುಗಳಿಲ್ಲದೆ, ಸರಿಯಾಗಿರುವಂಥ ಎಕ್ಸ್ಪರ್ಟ್ಗಳಿಲ್ಲದೆ ಒಂದು ಆಸ್ಪತ್ರೆಯನ್ನು ತೆರೆದಿಟ್ಟು ಅಲ್ಲಿ ಯಾವುದೇ ರೀತಿಯ ಟ್ರೀಟ್ಮೆಂಟ್ಗಳನ್ನು ಅವ್ರಿಗೆ ಕೊಡದೆ ಅವ್ರನ್ನ ಏಕಾಏಕಿ ಅಲ್ಲಿಂದ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಈಗ ಅಲ್ಲಿದ್ದವರು ಅವರ ಕುಟುಂಬದವರು ಹೇಳಿದಾಗ ಎಕ್ಸ್ಪರ್ಟ್ಗಳು ಇದನ್ನು ಮಾಡಿದರೆ ಖಂಡಿತ ಇವರ ಪ್ರಾಣಕ್ಕೇನು ತೊಂದರೆ ಆಗ್ತಿರಲಿಲ್ಲ. ಯಾರೋ ಎಕ್ಸ್ಪೀರಿಯನ್ಸ್ ಇಲ್ದಿರೋರು ಅಲ್ಲಿ ಸ್ಟಾಫ್ ಕೂಡ ಇಲ್ಲ ಅಂತ ಹೇಳಿದ್ರು, ಅಲ್ಲಿ ಒಬ್ಬರೇ ಡಾಕ್ಟ್ರ್ ಇದ್ದರು ಅಂತ ಹೇಳ್ತಾರೆ. ಅವರ ರೆಕ್ಟಮ್ನ ರಪ್ಚರ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ರೆಕ್ಟಮ್ ರಪ್ಚರ್ ಆಗಿ ಅವ್ರಿಗೆ ಮೋಷನ್ ಬ್ಲಾಕ್ ಆಗುತ್ತೆ. ಮೋಷನ್ ಬ್ಲಾಕ್ ಆದ ನಂತರ ಮೋಷನ್ನ ತೆಗಿತೀವಿ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ಅಲ್ಲಿ ಇರಿಸ್ಕೊಂಡಿದ್ದಾರೆ. ಹೊಟ್ಟೆ ಎಲ್ಲ ದೊಡ್ಡದಾಗಿ ಅವರು ಪ್ರಾಣವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ತುತ್ತಾಗಿದ್ದಾರೆ. ಇವತ್ತು ಭಾಳ ಸಣ್ಣ ಸಣ್ಣ ಮಕ್ಕಳಿರುವಂಥ ಒಬ್ಬ ವ್ಯಕ್ತಿನ ನಾವು ಹೋದ ವಾರ ಅವ್ರ ಹತ್ರ ಚೆನ್ನಾಗಿ ಮಾತಾಡಿಸಿದಂಥವ್ರು ಇದ್ದಾರೆ, ಇವತ್ತು ಇಲ್ಲ ಅಂತ ಹೇಳಿದ್ರೆ ಭಾಳ ದೊಡ್ಡ ಆಘಾತ ಆಗಿದೆ. ಇದೊಂದು ಪ್ಯೂರ್ ಕೇಸ್ ಆಫ್ ಮೆಡಿಕಲ್ ನೆಗ್ಲಿಜೆನ್ಸ್ ಅಂತ ಹೇಳ್ತೀವಿ. ಈಗಾಗಲೇ FIR ದಾಖಲಾಗಿದೆ. ಇವತ್ತು ಪೋಸ್ಟ್ಮಾರ್ಟಮ್ಗೆ ಇವತ್ತು ಇಲ್ಲಿ ವೆನ್ಲಾಕಿಗೆ ಕರ್ಕೊಂಡ್ಬಂದಿದ್ದಾರೆ. ಈಗಾಗಲೇ ಇಲ್ಲಿ DHO ಅವ್ರ ಹತ್ರ ಎಲ್ಲರ ಹತ್ರನೂ ನಾವು ಸಂಪರ್ಕ ಮಾಡಿ ಇದ್ರ ಬಗ್ಗೆ ದೂರನ್ನು ಕೊಟ್ಟಿದ್ದೇವೆ. ನಾವು ಆಗ್ರಹ ಮಾಡೋದು ಇಂಥದ್ದು, ಬಡವರಿಗೆ ಈ ರೀತಿಯ ಅನ್ಯಾಯ ಆಗಬಾರ್ದು. ಅವರ ಮಕ್ಕಳು ಯಾರು ಅವ್ರ ಮನೆಯಲ್ಲಿ ಸ್ವಲ್ಪ ನಾಲೆಜ್ ಇರುವಂಥವ್ರು ಯಾರೂ ಇಲ್ಲ ಅಂತ ಒಂದು ಕಾರಣಕ್ಕೆ ಅವ್ರನ್ನ ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥದ್ದು, ಸತ್ಯಾಂಶವನ್ನು ಮುಚ್ಚಿಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲ ಈ ಥರ ನಾವು ತಪ್ಪು ಮಾಡಿದ್ದೀವಿ ಅಂತ ಹೇಳಿದರೆ ನಾವು ಏನಾದರೂ ಮಾಡಿ ಅವ್ರನ್ನ ಉಳಿಸುವಂಥ ಕೆಲಸ ನಾವು ಖಂಡಿತವಾಗ್ಲೂ ಮಾಡ್ಬೋದಾಗಿತ್ತು. ಬೇರೆ ಎಕ್ಸ್ಪರ್ಟ್ಸ್ನ ನಾವು ಕನ್ಸಲ್ಟ್ ಮಾಡ್ಬೋದಾಗಿತ್ತು, ಯಾವುದಾದ್ರೂ ಆಪ್ರೇಷನ್ ಏನಾದರೂ ಮಾಡ್ಬೋದಾಗಿತ್ತು. ಆದರೆ ಎಲ್ಲವನ್ನು ಮುಚ್ಚಿಟ್ಟು ಬಿಲ್ಲು ಕೂಡ ತಗೊಳ್ಳದೆ ಅವ್ರದ್ದೇ ಒಂದು ಆ್ಯಂಬುಲೆನ್ಸಲ್ಲಿ ಅವ್ರನ್ನ ಶಿಫ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇವತ್ತವರೆಗೂ ಆ್ಯಂಬುಲೆನ್ಸ್ ದುಡ್ಡು ಕೊಡಿ ಅಂತ ಕೂಡ ಕೇಳಿಲ್ಲ. ಇದು ಕ್ಲಿಯರ್ ಕಟ್ ನೆಗ್ಲಿಜೆನ್ಸ್ ಅಂತ ತೋರಿಸುತ್ತೆ. ಇವತ್ತು ನಾವು ನೋಡ್ತಿದ್ದೀವಿ ಕೆಲವು ಆಸ್ಪತ್ರೆಗಳಲ್ಲಿ ಬಿಲ್ ಕೊಡದೆ ಡೆಡ್ ಬಾಡಿಯನ್ನು ಕೊಡದೇ ಇರುವಂಥ ಪರಿಸ್ಥಿತಿಯನ್ನು ಕೂಡ ನೋಡಿದ್ದೀವಿ. ಜಗಳ ಕೂಡ ನಾವು ಮಾಡಿದ್ದೀವಿ. ಅಂಥ ಪರಿಸ್ಥಿತಿಯಲ್ಲಿ ಬಿಲ್ಲು ಇಲ್ಲ, ಆ್ಯಂಬುಲೆನ್ಸ್ ಅವರೇ ಸೆಟ್ ಮಾಡಿ ಬೇರೆ ಆಸ್ಪತ್ರೆಗೆ ಸಾಗಾಕುವ ಕೆಲಸವನ್ನು ಇವರು ಮಾಡಿದ್ದಾರೆ. ನಾವು ಇವತ್ತು ಸರ್ಕಾರವನ್ನು ಮತ್ತು ಇಲ್ಲಿಯ ಆಡಳಿತವನ್ನು ನಾವು ಆಗ್ರಹ ಮಾಡೋದು, ಒಂದು ತನಿಖೆ ಆಗಬೇಕು. ಎಕ್ಸ್ಪರ್ಟ್ ಡಾಕ್ಟರ್ಗಳ ಒಂದು ಸಮಿತಿಯನ್ನು ರಚನೆ ಮಾಡಿ ಒಂದು ತನಿಖೆಯನ್ನು ಮಾಡಿ ಈ ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡಬೇಕು. ಯಾವ ಮಕ್ಕಳಿದ್ದಾರೆ ಅವರಿಗೆ ಸೂಕ್ತವಾದ ಪರಿಹಾರವನ್ನು ಆಸ್ಪತ್ರೆ ಕೊಡಬೇಕು. ಮತ್ತು ಆ ಆಸ್ಪತ್ರೆಯಲ್ಲಿ ಈ ಥರ ನೆಗ್ಲಿಜೆನ್ಸ್ ಕಂಡು ಬಂದಿದ್ದರೆ ಖಂಡಿತವಾಗ್ಲೂ ಆಸ್ಪತ್ರೆಯ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಬೇಕು. ಒಂದು ಗ್ರಾಮೀಣ ಭಾಗ ಅಲ್ಲಿ ನಮಗೆ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ. ಈಗ ಡಾಕ್ಟರ್ಗಳೇ ಈ ರೀತಿಯ ಜೀವ ತೆಗೆಯುವಂಥ ಕೆಲಸ ಮಾಡಿದ್ರೆ ನಾವಿಲ್ಲಿ ಯಾರ ಹತ್ರ ಹೋಗೋದು? ಈಗಾಗಲೇ DHO ಅವರು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. 12 ಜನ ಡಾಕ್ಟರ್ಗಳ ಎಕ್ಸ್ಪರ್ಟ್ ಕಮಿಟಿಯನ್ನು ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಮತ್ತೆ ಅವ್ರನ್ನ ಆಗ್ರಹವನ್ನು ಮಾಡ್ತೀವಿ. 12 ಜನಗಳ ಎಕ್ಸ್ಪರ್ಟ್ ಕಮಿಟಿ ಮಾಡಿ ಎಲ್ಲೆಲ್ಲವ್ರಿಗೆ ಟ್ರೀಟ್ಮೆಂಟ್ ಆಗಿದೆ ಅಲ್ಲೆಲ್ಲ ತನಿಖೆಯನ್ನು ಮಾಡಿ ಸೂಕ್ತವಾದ ಪರಿಹಾರವನ್ನು ಆ ಕುಟುಂಬಕ್ಕೆ ಒದಗಿಸ್ಕೊಡ್ಬೇಕು. ಸತ್ತವರಂತೂ ಇನ್ನು ಬರಲ್ಲ, ಆದರೆ ಮುಂದೆ ಯಾರಿಗೂ ಈ ಥರ ಅನ್ಯಾಯ ಬಡವರಿಗೆ ಆಗಬಾರ್ದು ಅನ್ನೋ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಈ ಶರೀಫ್ ಯಾರು ಡೆತ್ ಆಗಿದ್ದಾನೆ, ಈ ಶರೀಫ್ ಅನ್ನೋವನಿಗೆ ನನಗೆ ಪರಿಚಯ. ಯಾಕಂತೇಳಿ ನನ್ನ ಫ್ರೂಟ್ಸ್ ಕಸ್ಟಮರ್ ಅವ, ನಾನು ಹೋಲ್ಸೇಲ್ ವ್ಯಾಪಾರಿ. ನಾನು ನನ್ನಿಂದ ಹಣ್ಣು ಹಂಪಲು ಖರೀದಿಸಿ ವ್ಯಾಪಾರ ಮಾಡ್ತಾಯಿದ್ದ. ಯಾಕಂತೇಳಿ ಒಳ್ಳೆ ನಿಯತ್ತಿದ್ದು ಹುಡುಗ ಇವ. ಅವನಿಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಸಣ್ಣ ಸಣ್ಣ ಮಕ್ಕಳು, ಒಂದು 2 ವರ್ಷದ್ದು ಮತ್ತು 8 ವರ್ಷದ 10 ವರ್ಷದ ಮಕ್ಕಳಿದ್ದಾರೆ. ಒಳ್ಳೆ ನಿಯತ್ತಿಂದ ದುಡಿಯುವ, ಯಾವುದೇ ಪೇಮೆಂಟಲ್ಲಿ ಎಲ್ಲ ಕ್ಲಿಯರ್, ಮಾತಾಡೋದ್ರಲ್ಲಿ ಸಾಫ್ಟ್, ಸಮಾಧಾನದಿಂದ ಮಾತಾಡುವಂಥ ವ್ಯಕ್ತಿ. ಅದರಿಂದಾಗಿ ಪ್ರೀತಿಯಿಂದ ನಾನು ಏನು ಮಾಡಿದೆ ಅಂತ ಹೇಳಿದರೆ, ಶುಕ್ರವಾರ ಸಂಜೆ ಒಂದು 2 ಸಲ ಫೋನ್ ಮಾಡಿದೆ, ಎತ್ತಲಿಲ್ಲ. ಒಂದು 6 ಗಂಟೆ 7 ಗಂಟೆ ಫೋನ್ ಮಾಡಿದಾಗ ಅವನ ಮಿಸ್ಸಸ್ ಎತ್ತಿ ಹೇಳಿದರು, ಅಣ್ಣ ನಾವು ನನ್ನ ಗಂಡನಿಗೆ ಓರಿ ಒಂದು ಹೊಡೆದಿದೆ, ಹಾಗೆ ಸ್ವಲ್ಪ ನೋವು ಉಂಟು ಅಂತೇಳಿ ಬಂದು ನಾವು ಇಲ್ಲಿ ಎಮರ್ಜೆನ್ಸಿ ಸೂರ್ಯ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೇವೆ ಅಂತ. ಹಾಗೆ ನಾನು ಹಾಸ್ಪಿಟ್ಲಿಗೆ ಹೋದೆ. ಒಂದು 8-8:30 ಗಂಟೆಗೆ ಹೋದಾಗ ಇದಕ್ಕಿಂತ ಮೇಲೆ ಜೀವ ಇದ್ದಾನೆ, ಇದಕ್ಕಿಂತ ಕೆಳಗಡೆ ಹೊಟ್ಟೆಲ್ಲ ಉಬ್ಬರಿಸಿದ ಥರ ಇದೆ. ಆಗ ನಾನು ನೋಡಿ ಕೇಳಿದೆ ಎಂತ ಅಂತ, ಈ ಥರ ಆಗಿದೆ, ಓರಿ ಹೊಡೆದು ನಾನು ಕಣ್ಣಿಗೆ ಅಲ್ಲಿ ಕೆಳಗಡೆ ಕಾಲುವೆಗೆ ಸ್ವಲ್ಪ ಬಿದ್ದಿದ್ದೆ. ಹೊರಗಡೆಯಿಂದ ಒಳಗಡೆಯಿಂದ ಏನೂ ನೋವಿಲ್ಲದಾಗೆ ಮನೆಯಲ್ಲಿ ಊಟ ಎಲ್ಲ ಮಾಡಿದೆ ಅಂತ ಸ್ನಾನ ಮಾಡಿ ಮತ್ತೆ ನೋವು ಹೆಚ್ಚಾಗಿತ್ತು ಅಂತೇಳಿ ಕಂಕನಾಡಿ ಫಾದರ್ ಮುಲ್ಲರ್ಗೆ ಹೋದೆ. ಅಲ್ಲ, ಅವ ಮೇಯಿಸುವಂಥ ಅದು ಓರಿ ಮನೆದ್ದೆ ಒಂದು, ಅವ ಕಟ್ಟಿ ಮೇಯಿಸುವಲ್ಲಿಂದ ತಗೊಂಡು ಬರುವಾಗ ಏನೋ ಅದು ಗುದ್ದಿ ಸ್ವಲ್ಪ ಆಚೆ ಕೆಳಗಡೆ ಬಿದ್ದ. ನೈಟ್ ಒಂದು 7 o'clock ಈ ಟೈಮಲ್ಲಿ ಸ್ವಲ್ಪ ಭಯ ಏನೋ ಮನಸ್ಸಿಗೆ ಕೂತಿದೆ, ಮತ್ತು ಸ್ವಲ್ಪ ಪೆಟ್ಟು ಯಾವುದು ಒಳಗಡೆಯಿಂದ ನೋವು ಕೂತಾದಾಗ ಒಂದು ಮಸಲ್ಸ್ ಕ್ಯಾಚ್ ಅಂತಾರಲ್ಲ, ಆ ಥರ ಏನೋ ಆಗಿದೆ ಅವನಿಗೆ, ಅಷ್ಟೇ, ಬೇರೆ ಏನೂ ಆಗಲಿಲ್ಲ. ಒಳಗಡೆಯಿಂದ ಇನ್ನಾಗಲಿ ಹೊರಗಡೆಯಿಂದಾಗಲಿ ಏನೇ ಗಾಯ ಇಲ್ಲ ಆದದ್ದು. ಹಾಗೆ ಅವ ನೋವು ಉಂಟು ಅಂತೇಳಿ ಎಲ್ಲ ಊಟ ಎಲ್ಲ ಮಾಡಿ ಸ್ನಾನ ಮಾಡಿ ಮಲಗಿದಲ್ಲಿಂದ ಹೇಳಲಿಕ್ಕೆ ಆಗಲಿಲ್ಲ. ಮತ್ತು ಅವನಿಗೆ ಪೇಷಂಟ್ ಪಾರ್ಟಿಯಲ್ಲಿ ಮಿಸ್ಸಸ್ ಇದ್ದರು, ಅಣ್ಣ ತಮ್ಮಂದಿದ್ದರು, ಅವರಲ್ಲಿ ಯಾರಲ್ಲಿ ಡಾಕ್ಟ್ರನವರು ಪೈಪ್ ಹಾಕುವ ವಿಷಯ ಹೇಳಲಿಲ್ಲ. ಒಳಗಡೆ ಕರ್ಕೊಂಡೋಗಿ ಪೈಪ್ ಹಾಕೋ ಹೊತ್ತಿಗೆ ಬೊಬ್ಬೆ ಒಂದು ಕಿರ್ಚಾಡು ಕೇಳಿತು ಯಾರಿಗೆ, ತಮ್ಮಂದರಿಗೆ. ಏನೋ ಅವರು ಟ್ರೀಟ್ಮೆಂಟ್ ಮಾಡೋದಲ್ವ, ಇವರಿಗೆ ಅದರ ಅನುಭವ ಇಲ್ಲ, ಅವ್ರು ಹಾಗೆ ತಿಳ್ಕೊಂಡ್ರು. ಹಾಗೆ ನಾನು ಅಷ್ಟೊತ್ತಿಗೆ 8:30 ಗಂಟೆಗೆ ನಾನು ಹೋದೆ ಅಲ್ಲಿಗೆ. ಹೋಗಿ ಪೇಷಂಟಲ್ಲಿ ಕೇಳಿದೆ ನಾನು, ರಾತ್ರಿ ಒಂದು 8 ಗಂಟೆ 8-8:30 ಶುಕ್ರವಾರ ಇದು. ಹಾಗೆ ಹಾಸ್ಪಿಟ್ಲಲ್ಲಿ ನಾನು ಹೋಗಿ ಕೇಳಿದೆ ಎಂತ ಅಂತ. ಇದಕ್ಕಿಂತ ಮೇಲೆ ಮಾತಾಡ್ತಾ ಇದ್ದಾನೆ ನನ್ನಲ್ಲಿ.
ಸರಿ ಎಂತ ಅಂತ ಕೇಳಿದ ನನಗೆ ಏನು ನೋವೆಲ್ಲ ಹೊಟ್ಟೆಯಲ್ಲೆಲ್ಲ ನೋವುಂಟು, ಆಗ ಸ್ವಲ್ಪ ಜೋರಿತ್ತು, ಈಗ ಸ್ವಲ್ಪ ರಿಲೀಫ್ ಆಗಿದೆ ಮೋಷನ್ ತೆಗೆದ ನಂತರ. ಮೋಷನ್ ಹೇಗಿದೆ ಅಲ್ಲ, ಅವರು ಪೈಪ್ ಹಾಕಿದ್ರು ಅಂತ ಹೇಳಿದ, ಪೈಪ್ ಹಾಕಿ ತೆಗೆದ್ರ ಅಂತ, ಸ್ವಲ್ಪ ನೋವಾಗಿದೆ ತೆಗೆಯುವಾಗ ಅಂತೆಲ್ಲ ಹೇಳಿದ ನನ್ನ ಹತ್ರ. ಇವಾಗ ಆ್ಯಂಟಿಬಯೋಟಿಕ್ ಕಂಡೀಷನಲ್ಲಿ ಇದ್ದ, ಇವನಿಗೆ ನಶೆಯಲ್ಲಿದ್ದ ಹಾಗೆ ಗೊತ್ತಾಗೋದಿಲ್ಲ. ಇದು ಬೆಳಿಗ್ಗೆ ಆಗುವ ಏನೋ ಫಂಕ್ಷನ್ಸ್ ಎಲ್ಲ ನಿಂತಿದೆ ಅಲ್ಲಿ. ಇಲ್ಲ ಅಂದರೆ ಉಪ್ಪಿನಂಗಡಿ ಸೂರ್ಯ ಹಾಸ್ಪಿಟ್ಲ್ ಯಾವ್ದು ರೀತಿ ಅಂತ ಹೇಳಿದರೆ ₹1 ಯಾರಿಗೂ ಕೊಡದಂಥ ಒಂದು ನನ್ನ ಅಭಿಪ್ರಾಯದಲ್ಲಿ ಇಲ್ಲ ಅಂತ. ಅದು ಬಿಟ್ಟರೆ ಯಾವುದು ಸತ್ತ ಏನೇ ಇದ್ದರೂ ಯಾರೇ ಪೇಷಂಟ್ ಸಾಯಲಿ ಬದುಕಲಿ, ಯಾರು ಹಾಸ್ಪಿಟ್ಲ್ ನನಗೆ ಗೊತ್ತಿಲ್ಲ ಧರ್ಮಕ್ಕೆ ಬಿಟ್ಟದ್ದು ಅಂತೇಳಿ. ಉಪ್ಪಿನಂಗಡಿ ಯಾವುದೇ ಡಿಸ್ಚಾರ್ಜ್ ಸಮ್ಮರಿ ಕೊಡದೆ ಇವರಿಗೆ ಅವರದ ಇದರಿಂದ ದುಡ್ಡು ತಗೊಳ್ಳದೆ ಪೇಷಂಟನ್ನು ಅವರ ಆಂಬುಲೆನ್ಸ್ ಅಲ್ಲಿ ಇರುವಂಥ ಆಂಬುಲೆನ್ಸ್ಗೆ ಹಾಕಿ ನೀವು ಮಂಗಳೂರಿಗೆ ಕರ್ಕೊಂಡೋಗಿ ಅಂತ ಫ್ರೀಯಾಗಿ ಕಳಿಸಿರುವಂಥದ್ದು. ಇದು ಮೊದಲು 2-3 ದಿವಸದಿಂದ ಇವರು ಬಿಲ್ಲಿಗಾಗಲಿ ಆ್ಯಂಬುಲೆನ್ಸ್ ಫೀಸಿಗಾಗಲಿ ಯಾರೂ ಕೇಳಲೂ ಇಲ್ಲ, ಕಾಲು ಇಲ್ಲ ಇವ್ರದ್ದು. ಯಾಕಂತೇಳಿ ಸ್ಟ್ರಿಕ್ಟಾಗಿ ಕ್ರಮ ತೊಗೊಳ್ಬೇಕು ಅಂತ ಹಾಸ್ಪಿಟ್ಲನ್ನು ಮುಚ್ಚಿಸಿ ಅವ ದುಡ್ಡು ಮಾಡೋದು ಬೇಡ ಅಂತ ಡಾಕ್ಟ್ರು ಯಾರನ್ನು ಬದುಕಿಸ್ಲಿಕ್ಕೆ, ಅವ್ರ ಹೆಂಡತಿ ಮಕ್ಕಳನ್ನು ಬದುಕಿಸ್ಲ, 10 ಜನರನ್ನು ಅನಾಥ ಮಾಡಿ ಇವರು ಬದುಕಬೇಕಾ? ಅಂಥದ್ದು ಬೇಡ, ಪಾಪದವರು ಹೋಗೋದು. ನಮ್ಮ ದಕ್ಷಿಣ ಜಿಲ್ಲೆಯ DC ಅವ್ರಿಗೆ ತಿಳಿಸಿ, DHO ಅವ್ರಿಗೂ ತಿಳಿಸಿ, ಅದಕ್ಕೆ ಸಕ್ತವಾಗಿ ಕ್ರಮ ಕೈಗೊಳ್ಳುವಂತೆ ನೀವು ಅದಕ್ಕೆ ಮನವಿ ಮಾಡಬೇಕು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.